ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಎಣ್ಣೆ ಮಾಡೋದು ತೋರಿಸ್ಕೊಡ್ತೀನಿ. ರೋಸ್ಮೇರಿ, ಇದು 50 ಗ್ರಾಮ್ ರೋಸ್ಮೇರಿ ತೊಗೊಂಡಿದ್ದೀನಿ. ಇದು 3 ಬೆಟ್ಟದ ನೆಲ್ಲಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಕ್ಲೀನ್ ಮಾಡಿ. ಕೊಬ್ಬರಿ ಎಣ್ಣೆ, ಇವು ಕ್ವಾಂಟಿಟಿ ಯಾವ್ದು ಬೇಕಾದ್ರೂ ತೊಗೋಬೋದು, ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೋಬೋದು. ನಾನು 200 ಗ್ರಾಮ್ಸ್ದು ಮಾಡ್ತಾಯಿದ್ದೀನಿ. ಮುಂಚೆನೂ ಮಾಡಿ ತೋರಿಸಿದ್ದೀನಿ. ಅದು ಮೆಂತ್ಯ ಕಾಳು ಹಾಕಿದ್ದೀನಿ. ಇದಕ್ಕೆ ನಾನು ಬೆಟ್ಟದ ನೆಲ್ಲಿಕಾಯಿ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇದನ್ನು ಕಡ್ಡಿನೆಲ್ಲ ಹಾಕ್ಬೇಕು, ಸ್ವಲ್ಪ ಬಿಡಿಸ್ಬಿಟ್ಟು ನೀಟಾಗೆ. ಇವಾಗ ಮಾಡೋದು ಹೆಂಗಂತ ನೋಡೋಣ ಬನ್ನಿ. ಗ್ಯಾಸ್ ಮೇಲೆ ನೋಡಿ ಒಂದು ಸಾಸ್ ಪ್ಯಾನ್ ಥರ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕೋಣ. ಇದೇ ಎಣ್ಣೆ ಅಂತಲ್ಲ, ನೀವು ಬೇರೆ ಎಣ್ಣೆ ಸ್ವಲ್ಪ ಕಮ್ಮಿ ಉರಿಯಲ್ಲೇ ಇಟ್ಕೋಬೇಕು. ಸ್ವಲ್ಪ ಕಾದಿದೆ ಅನ್ನುವಾಗ ನಾನು ಇವಾಗ ಆಮ್ಲ ಹಾಕ್ಕೊಳ್ಳೋಣ. ಕಡಿಮೆ ಉರಿಯಲ್ಲೇ ಮಾಡಬೇಕಿದು. ನಿಧಾನಕ್ಕೆ ಕುದೀತಾ ಚೆಂದಾಗಿ ಬಾಯ್ಲ್ ಆಗ್ತಾಯಿದೆ. ಕಡಿಮೆ ಉರಿಯಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಮ್ಮಿಡಿಯೇಟ್ಲಿ ಕೂದಲು ಒಂದೇ ವಾರದಲ್ಲಿ ಕೂದಲು ಉದುರೋದು ಕಡಿಮೆ ಆಗೋಗುತ್ತೆ. ಹೊಸ ಕೂದಲು ಹುಟ್ಟುತ್ತೆ. ತುಂಬ ಒಳ್ಳೆಯ ರಿಸಲ್ಟ್ ಇದು ಮಾತ್ರ. ರೋಸ್ಮೇರಿ ಹಾಕೋಣ. 50 ಗ್ರಾಮ್ ರೋಸ್ಮೇರಿ ತೊಗೊಂಡಿರೋದು, 200 ಗ್ರಾಮ್ ಎಣ್ಣೆ, 3 ಬೆಟ್ಟದ ನೆಲ್ಲಿಕಾಯಿ. ಚಿಕ್ಕದಾಗಿ ಉರಿಬೇಕು, ಗ್ಯಾಸ್ ಫುಲ್ಲು ಕಡಿಮೆ, ಲೋ ಫ್ಲೇಮಲ್ಲೇ ಮಾಡಬೇಕು. ನಿಧಾನಕ್ಕೆ ಈ ಥರ ತಿರ್ಸ್ಕೊಳ್ಳಿ. ಇದು ಇವಾಗ ರೆಡಿಯಾಗಿದೆ ಎಣ್ಣೆ. ಯಾವತ್ತೂ ಅಷ್ಟೇ, ಇಲ್ಲ ಕಬ್ಬಣ ಬಾಣಲೆ ಇಡ್ಬೋದು. ನೀವು ಈ ಥರ ಸ್ಟೀಲಿಂದ್ರಲ್ಲಿ ಇಟ್ಕೊಂಡೆ ಮಾಡಬೇಕು ಎಣ್ಣೆ. ಇದು ಇವಾಗ ರೆಡಿಯಾಗಿದೆ. ಕಡಿಮೆ ಉರಿಯಲ್ಲೇ ನೋಡಿ ನಾನು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಎಲ್ಲ ರಸ ಬಿಟ್ಟಿದೆ. ಇದು ಒಂಥರ ಪುಡಿ ಆಗುತ್ತೆ ನಮ್ಗೆ ಹಿಡಿದ ತಕ್ಷಣ. ಇದು ರೋಸ್ಮೇರಿ ಆ ಥರ ಬಾಯ್ಲ್ ಆಗಿರಬೇಕು. ಇದು ನೋಡಿ ಬ್ಲ್ಯಾಕ್ ಆಗಿದೆ, ಆಗಕ್ಕೆ ಬಂದಿದೆ ಬ್ಲ್ಯಾಕು. ಇದು ಇವಾಗ ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತೀನಿ ನಾನು. ತಣ್ಣಗಾದ ಮೇಲೆ ಅದೇ ಎಣ್ಣೆ ಬಾಟ್ಲಿಗೆ ಸೋಸ್ಬಿಟ್ಟು ನಾನು ತಣ್ಣಗಾಗಿದೆ ಎಣ್ಣೆ ಸೋಸ್ಕೊಳೋಣ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ಇದೇ ಥರ ಮಾಡಿಕೊಡಿ. ತುಂಬ ಚೆನ್ನಾಗಿ ಬಂದಿದೆ ಎಣ್ಣೆ, ಸಕ್ಕದಾಗಿ ಬಂದಿದೆ ನೋಡಿ. ಈ ಕಲರ್ ಬಂದಿರಬೇಕು. ತಣ್ಣಗಾಗಿದೆ. ನಾನು ಇದೇ ಬಾಟ್ಲಿಗೆ ಹಾಕಿ ಇಟ್ಕೊತೀನಿ ನಾನು. ಇದೇ ಥರ ನೀವು ಮಾಡಿ ನೋಡಿ. ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಬರೆದು. ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ನಿಮಗೆ. ಮತ್ತು ಹೊಸ ಕೂದಲು ಹುಟ್ಟುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ತುಂಬ ಒಳ್ಳೆಯದು, ಒಳ್ಳೆ ರಿಸಲ್ಟು. ಇದೇ ಥರ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ.